ರೀಸೆಂಟ್ ಆಗಿ ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರದೇಶದಲ್ಲಿರುವ ಬಲೂಚಿಸ್ತಾನಿಗಳು ತಮ್ಮ ಪ್ರದೇಶವನ್ನು ಸ್ವತಂತ್ರ ದೇಶವೆಂದು ಘೋಷಿಸಿಕೊಂಡಿದ್ದಾರೆ. ಹಾಗೆ ಅವರದೇ ಆದ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಎಂಬ ಸೇನೆಯನ್ನು ಕಟ್ಟಿಕೊಂಡು ಪಾಕಿಸ್ತಾನ್ ಆರ್ಮಿ ಮೇಲೆ ದಾಳಿ ಮಾಡುತ್ತಿದ್ದಾರೆ. ಹಾಗಾದ್ರೆ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಹೇಗೆ? ಬಲೂಚಿಸ್ತಾನಿಯವರು ಯಾಕೆ ತಮಗೆ ಸ್ವತಂತ್ರ ದೇಶ ಬೇಕಂತ ಹೇಳ್ತಿದ್ದಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. 1947ರಲ್ಲಿ ಪಾಕಿಸ್ತಾನ ನಿರ್ಮಾಣಗೊಂಡಾಗ ಬಲೂಚಿಸ್ತಾನದ ಕಲಾ ಸ್ಟೇಟ್ ಅವರು ತಾವು ಪಾಕಿಸ್ತಾನದಲ್ಲಿ ಸೇರದೆ ಸ್ವತಂತ್ರ ದೇಶವಾಗಿ ಉಳಿಯುವುದಾಗಿ ಹೇಳಿದರು. ಆದರೆ ಪಾಕಿಸ್ತಾನ ಈ ಮಾತಿಗೆ ಒಪ್ಪದೆ ಒಂದೇ ವರ್ಷದಲ್ಲಿ ಅಂದ್ರೆ 1948ರಲ್ಲಿ ಫೋರ್ಸ್ಫುಲ್ಲಿ ಆ ಭಾಗವನ್ನು ತನ್ನ ದೇಶದೊಂದಿಗೆ ಸೇರಿಸಿಕೊಂಡಿತು. ಏಕೆಂದ್ರೆ ಈ ಜಾಗದಲ್ಲಿ ಆಯಿಲ್, ಗೋಲ್ಡ್ ಮತ್ತು ಪಾಕಿಸ್ತಾನಿಗೆ ಸಪ್ಲೈ ಆಗುವ ಗ್ಯಾಸ್ ಅಲ್ಲಿ 36% ಈ ಜಾಗದಿಂದಲೇ ಹೋಗುತ್ತದೆ. ಹಾಗೆ ಡೆವಲಪ್ ಮಾಡುತ್ತಿರುವ ಗ್ವಾದರ್ ಪೋರ್ಟ್ ಕೂಡ ಈ ಬಲೂಚಿಸ್ತಾನದಲ್ಲಿಯೇ ಬರುತ್ತದೆ. ಆ ಜಾಗ ಅಷ್ಟು ಸಮೃದ್ಧಿ ಆಗಿದ್ದರೂ ಅಲ್ಲಿಯ ಲೋಕಲ್ ಜನಕ್ಕೆ ಇವ್ಯಾವುದರ ಲಾಭ ಸಿಗದಂತೆ ಲಾಭವೆಲ್ಲ ಪಾಕಿಸ್ತಾನ ಸರ್ಕಾರಕ್ಕೆ ಹಾಗೂ ಆರ್ಮಿಗೆ ಹೋಗುತ್ತದೆ. ಸ್ವತಂತ್ರ ದೇಶಕ್ಕಾಗಿ ಬಲೂಚಿಸ್ತಾನಿಯವರ ಹೋರಾಟ 1948ರಿಂದ ನಡೀತಾನೆ ಇದೆ. ಆದ್ರೆ ಇವಾಗ ಇದು ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದೆ. ಇದರ ಬಗ್ಗೆ ನಿಮಗೆ ಏನ್ ಅನಿಸ್ತದ ಅಂತ ಕಮೆಂಟ್ ಮಾಡಿ ತಿಳಿಸಿ.